ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ವಯಸ್ಸಾಗುವುದು ಅನೇಕರಿಗೆ ಕಷ್ಟಕರವಾದ ಪ್ರಕ್ರಿಯೆಯಾಗಿದೆ. ಆದರೆ ಸರಿಯಾದ ವಿಧಾನ ಮತ್ತು ಜ್ಞಾನದಿಂದ ನೀವು ಹೆಚ್ಚು ಕಾಲ ಬದುಕಬಹುದು. ನಮ್ಮ ದೇಹವು ಹೇಗೆ ವಯಸ್ಸಾಗುತ್ತದೆ ಮತ್ತು ನಾವು ವಯಸ್ಸಾದಂತೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಏನು ಮಾಡಬಹುದು ಎಂಬುದರ ಕುರಿತು ವಿಜ್ಞಾನವು ನಮಗೆ ಒಳನೋಟವನ್ನು ನೀಡಿದೆ. ಹೆಚ್ಚು ಕಾಲ ಚೆನ್ನಾಗಿ ಬದುಕುವುದು ನಿಮ್ಮ ದೇಹ ಮತ್ತು ಮನಸ್ಸನ್ನು ನೋಡಿಕೊಳ್ಳುವುದು, ಆರೋಗ್ಯಕರವಾಗಿ ತಿನ್ನುವುದು, ಸಾಕಷ್ಟು ನಿದ್ರೆ ಪಡೆಯುವುದು, ವ್ಯಾಯಾಮದ ಮೂಲಕ ಸಕ್ರಿಯವಾಗಿರುವುದು, ಸಾವಧಾನತೆಯನ್ನು ಅಭ್ಯಾಸ ಮಾಡುವುದು ಇವೆಲ್ಲವೂ ಆಕರ್ಷಕವಾಗಿ ವಯಸ್ಸಾಗಲು ಅಗತ್ಯವಾದ ಅಂಶಗಳಾಗಿವೆ. ಜನರು ತಮ್ಮ ಜೀವನದಲ್ಲಿ ಈ ಅಭ್ಯಾಸಗಳನ್ನು ಅಳವಡಿಸಿಕೊಂಡಾಗ ಅವರು ಉತ್ತಮ ಅರಿವಿನ ಕಾರ್ಯಕ್ಷಮತೆಯನ್ನು ಅನುಭವಿಸುತ್ತಾರೆ ಎಂದು ವೈಜ್ಞಾನಿಕ ಅಧ್ಯಯನಗಳು ತೋರಿಸಿವೆ. ಹೃದ್ರೋಗ ಅಥವಾ ಮಧುಮೇಹದಂತಹ ದೀರ್ಘಕಾಲದ ಕಾಯಿಲೆಗಳ ಕಡಿಮೆ ಅಪಾಯ, ಹೆಚ್ಚಿದ ದೀರ್ಘಾಯುಷ್ಯ ಮತ್ತು ಸಾಮಾನ್ಯವಾಗಿ ಸುಧಾರಿತ ಜೀವನದ ಗುಣಮಟ್ಟ. ವಯಸ್ಸಾದ ಹಿಂದಿನ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನಾವು ಮುಂಬರುವ ವರ್ಷಗಳಲ್ಲಿ ನಮ್ಮ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ಪೂರ್ವಭಾವಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆರೋಗ್ಯಕರ ಜೀವನ ಶೈಲಿಯನ್ನು ನಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಸಂತೋಷದಿಂದ ಬದುಕಲು ಮತ್ತು ಜೀವಿತಾವಧಿಯನ್ನು ಹೆಚ್ಚಿಸಲು ಪ್ರಮುಖವಾಗಿದೆ. ನಾವು ವಯಸ್ಸಾದಂತೆ ನಮ್ಮ ಚರ್ಮವು ವಯಸ್ಸಾದ ಲಕ್ಷಣಗಳನ್ನು ತೋರಿಸಲು ಪ್ರಾರಂಭಿಸುತ್ತದೆ. ಸುಕ್ಕುಗಳು, ಸೂಕ್ಷ್ಮ ರೇಖೆಗಳು ಮತ್ತು ವಯಸ್ಸಿನ ಕಲೆಗಳು ಪ್ರಬುದ್ಧ ಚರ್ಮದ ಸಾಮಾನ್ಯ ಲಕ್ಷಣಗಳಾಗಿವೆ. ಸರಿಯಾದ ವಯಸ್ಸಾದ ವಿರೋಧಿ ತ್ವಚೆಯ ದಿನಚರಿಯೊಂದಿಗೆ ನೀವು ವಯಸ್ಸಾದ ಚಿಹ್ನೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು ಮತ್ತು ನಿಮ್ಮ ಚರ್ಮವನ್ನು ವರ್ಷಗಳವರೆಗೆ ಯೌವನದಿಂದ ಕಾಣುವಂತೆ ಮಾಡಬಹುದು. ಪರಿಣಾಮಕಾರಿ ವಯಸ್ಸಾದ ವಿರೋಧಿ ತ್ವಚೆಯ ದಿನಚರಿಯ ಪ್ರಮುಖ ಅಂಶವೆಂದರೆ ಪ್ರಬುದ್ಧ ಚರ್ಮಕ್ಕೆ ಅನುಗುಣವಾಗಿ ಉತ್ಪನ್ನಗಳನ್ನು ಸಂಯೋಜಿಸುವುದು. ರೆಟಿನಾಲ್ ಅಥವಾ ಹೈಲುರಾನಿಕ್ ಆಮ್ಲದಂತಹ ಸಕ್ರಿಯ ಪದಾರ್ಥಗಳನ್ನು ಒಳಗೊಂಡಿರುವ ಸೂತ್ರಗಳನ್ನು ನೋಡಿ. ಇದು ಸುಕ್ಕುಗಳು ಮತ್ತು ವಯಸ್ಸಾದ ಇತರ ಗೋಚರ ಚಿಹ್ನೆಗಳನ್ನು ಕಡಿಮೆ ಮಾಡುತ್ತದೆ. ಹೆಚ್ಚುವರಿಯಾಗಿ, ನಿಮ್ಮ ಚರ್ಮವನ್ನು ಒಣಗಿಸದೆಯೇ ನಿಮ್ಮ ರಂಧ್ರಗಳಿಂದ ಕೊಳಕು ಮತ್ತು ಭಗ್ನಾವಶೇಷಗಳನ್ನು ತೆಗೆದುಹಾಕಲು ಪ್ರತಿ ಬೆಳಿಗ್ಗೆ ಮತ್ತು ರಾತ್ರಿಯಲ್ಲಿ ಸೌಮ್ಯವಾದ ಕ್ಲೆನ್ಸರ್ ಅನ್ನು ಬಳಸುವುದು ಮುಖ್ಯವಾಗಿದೆ. ಅಂತಿಮವಾಗಿ, ಜಲಸಂಚಯನವನ್ನು ಲಾಕ್ ಮಾಡಲು ಮತ್ತು ನಿಮ್ಮ ಮೈಬಣ್ಣವನ್ನು ಹೆಚ್ಚು ರೋಮಾಂಚಕ ಮತ್ತು ಹೊಳೆಯುವಂತೆ ಮಾಡಲು ಪ್ರತಿದಿನ ಮಾಯಿಶ್ಚರೈಸರ್ ಅನ್ನು ಅನ್ವಯಿಸುವುದನ್ನು ಖಚಿತಪಡಿಸಿಕೊಳ್ಳಿ. ವಯಸ್ಸಾದಂತೆ ಚಲನಶೀಲತೆಯ ಸಮಸ್ಯೆಗಳ ಅಪಾಯವು ಹೆಚ್ಚಾಗುತ್ತದೆ. ನಿಯಮಿತ ವ್ಯಾಯಾಮವು ವೃದ್ಧಾಪ್ಯದಲ್ಲಿ ಚಲನಶೀಲತೆ ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ. ಬೀಳುವಿಕೆ ಮತ್ತು ಇತರ ದೈಹಿಕ ಮಿತಿಗಳ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ವ್ಯಾಯಾಮವು ಒಂದು ಪ್ರಮುಖ ಅಂಶವಾಗಿದೆ. ನಾವು ವಯಸ್ಸಾದಂತೆ ಸಕ್ರಿಯವಾಗಿರಲು ಸುಲಭವಾಗುತ್ತದೆ. ವ್ಯಾಯಾಮವು ಸ್ನಾಯುಗಳನ್ನು ಬಲಪಡಿಸಲು, ನಮ್ಯತೆಯನ್ನು ಸುಧಾರಿಸಲು ಮತ್ತು ಸಮತೋಲನವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಬೀಳುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಅಥವಾ ಅವು ಸಂಭವಿಸಿದಲ್ಲಿ ಅವುಗಳ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ. ವ್ಯಾಯಾಮವು ಕೀಲುಗಳನ್ನು ಚಲನಶೀಲವಾಗಿಡಲು ಸಹಾಯ ಮಾಡುತ್ತದೆ ಮತ್ತು ಅಸ್ಥಿಸಂಧಿವಾತ ಅಥವಾ ಇತರ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಕೀಲು ನೋವನ್ನು ಕಡಿಮೆ ಮಾಡುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು, ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು, ಹೃದಯದ ಆರೋಗ್ಯವನ್ನು ಸುಧಾರಿಸಲು ಮತ್ತು ನಿಷ್ಕ್ರಿಯತೆಯಿಂದ ತೂಕ ಹೆಚ್ಚಾಗುವುದನ್ನು ನಿರ್ವಹಿಸಲು ಸಹಾಯ ಮಾಡುವ ಮೂಲಕ ಒಟ್ಟಾರೆ ಆರೋಗ್ಯಕ್ಕೆ ಇದು ಪ್ರಯೋಜನಕಾರಿಯಾಗಿದೆ. ವ್ಯಾಯಾಮವನ್ನು ಪ್ರಾರಂಭಿಸುವುದು ಎಂದಿಗೂ ತಡವಾಗಿಲ್ಲ. ವಯಸ್ಸಾದಂತೆ ಆರೋಗ್ಯಕರ ಮೆದುಳಿನ ಕಾರ್ಯವನ್ನು ನಿರ್ವಹಿಸುವುದು ಆರೋಗ್ಯಕರ ಜೀವನ ಶೈಲಿಯ ಪ್ರಮುಖ ಭಾಗವಾಗಿದೆ. ಸರಿಯಾದ ಪೋಷಣೆಯು ಈ ಪ್ರಕ್ರಿಯೆಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಮತ್ತು ಇದು 50 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಕೆಲವು ಪ್ರಮುಖ ಪೋಷಕಾಂಶಗಳನ್ನು ಒಳಗೊಂಡಿರುವ ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ನಮ್ಮ ಮಿದುಳುಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಅರಿವಿನ ಅವನತಿ ಮತ್ತು ಇತರ ಸಂಬಂಧಿತ ಅಪಾಯವನ್ನು ಸಂಭಾವ್ಯವಾಗಿ ಕಡಿಮೆ ಮಾಡುತ್ತದೆ. ಸಮಸ್ಯೆಗಳು: ಒಮೆಗಾ-3 ಕೊಬ್ಬಿನಾಮ್ಲಗಳು ಉತ್ತಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅತ್ಯಗತ್ಯ ಮತ್ತು ಸಾಲ್ಮನ್, ಅಗಸೆ ಬೀಜ, ವಾಲ್ನಟ್ಸ್ ಮತ್ತು ಚಿಯಾ ಬೀಜಗಳಂತಹ ಆಹಾರಗಳಲ್ಲಿ ಕಂಡುಬರುತ್ತವೆ. ಮೆದುಳಿನ ಆರೋಗ್ಯವನ್ನು ಬೆಂಬಲಿಸಲು ಬಿ ಜೀವಸತ್ವಗಳನ್ನು ಸಹ ಶಿಫಾರಸು ಮಾಡಲಾಗುತ್ತದೆ ಏಕೆಂದರೆ ಅವು ಹೊಸ ನರಮಾರ್ಗಗಳನ್ನು ರಚಿಸಲು ಸಹಾಯ ಮಾಡುತ್ತವೆ. ಅದು ನಮಗೆ ಹೆಚ್ಚು ಸ್ಪಷ್ಟವಾಗಿ ಯೋಚಿಸಲು ಅನುವು ಮಾಡಿಕೊಡುತ್ತದೆ. ಹೆಚ್ಚುವರಿಯಾಗಿ,
ವಿಟಮಿನ್ ಇ ನಂತಹ ಉತ್ಕರ್ಷಣ ನಿರೋಧಕಗಳು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ನರಕೋಶದ ಪೊರೆಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ವಯಸ್ಸಿಗೆ ಸಂಬಂಧಿಸಿದ ಮೆಮೊರಿ ನಷ್ಟವು ವಯಸ್ಸಾದ ನೈಸರ್ಗಿಕ ಭಾಗವಾಗಿದೆ ಮತ್ತು ವಯಸ್ಸಾದವರು ಎದುರಿಸಲು ಅತ್ಯಂತ ಕಷ್ಟಕರವಾದ ಅಂಶಗಳಲ್ಲಿ ಒಂದಾಗಿದೆ. ಇದು ಅನುಭವಿಸುವವರಿಗೆ ಆತಂಕ, ಸಂಕಟ ಮತ್ತು ಅಸಹಾಯಕತೆಯ ಭಾವನೆಗಳನ್ನು ಉಂಟುಮಾಡಬಹುದು. ಆದರೆ ವ್ಯಕ್ತಿಗಳು ಸ್ವತಂತ್ರವಾಗಿರಲು ಮತ್ತು ಸಕ್ರಿಯ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವ ಮೆಮೊರಿ ನಷ್ಟವನ್ನು ನಿಭಾಯಿಸಲು ಮಾರ್ಗಗಳಿವೆ. ವಯಸ್ಸಿಗೆ ಸಂಬಂಧಿಸಿದ ಸ್ಮರಣಶಕ್ತಿಯ ನಷ್ಟವನ್ನು ಪರಿಹರಿಸುವ ಮೊದಲ ಹಂತವು ಆರಂಭಿಕ ಚಿಹ್ನೆಗಳನ್ನು ಗುರುತಿಸುವುದು. ಎಚ್ಚರಿಕೆಯ ಚಿಹ್ನೆಗಳು ಹೆಸರುಗಳನ್ನು ಮರುಪಡೆಯಲು ಕಷ್ಟವಾಗಬಹುದು. ಸಂಭಾಷಣೆಗಳು ಅಥವಾ ನೇಮಕಾತಿಗಳನ್ನು ಮರೆತು ಬಿಡುವುದು ಅಥವಾ ಹಿಂದೆ ಸುಲಭವಾಗಿದ್ದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಹೆಣಗಾಡುವುದು. ಹೆಚ್ಚುವರಿಯಾಗಿ, ಕುಟುಂಬದ ಸದಸ್ಯರು ನಡವಳಿಕೆ ಅಥವಾ ವ್ಯಕ್ತಿತ್ವದಲ್ಲಿನ ಯಾವುದೇ ಬದಲಾವಣೆಗಳನ್ನು ಗಮನಿಸಬೇಕು, ಏಕೆಂದರೆ ಇದು ಅರಿವಿನ ಅವನತಿಯನ್ನು ಸೂಚಿಸುತ್ತದೆ. ವೃದ್ಧಾಪ್ಯವು ಪ್ರತಿಯೊಬ್ಬರ ಮೇಲೆ ಪರಿಣಾಮ ಬೀರುವ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ, ಆದರೆ ಇದು ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳೊಂದಿಗೆ ಇರಬೇಕಾಗಿಲ್ಲ. ಆರೋಗ್ಯಕರ ಆಹಾರವನ್ನು ಅನುಸರಿಸುವ ಮೂಲಕ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವ ಮೂಲಕ ಅನೇಕ ವ್ಯಕ್ತಿಗಳು ಕ್ಯಾನ್ಸರ್, ಸಂಧಿವಾತ, ಆಲ್ಝೈಮರ್ನ ಕಾಯಿಲೆ, ಮಧುಮೇಹ ಮತ್ತು ಹೃದ್ರೋಗದಂತಹ ಕಾಯಿಲೆಗಳ ಆಕ್ರಮಣವನ್ನು ತಡೆಯಬಹುದು ಅಥವಾ ವಿಳಂಬಗೊಳಿಸಬಹುದು. ಸಕ್ಕರೆ ಮತ್ತು ಸಂಸ್ಕರಿಸಿದ ಆಹಾರವನ್ನು ಸೀಮಿತಗೊಳಿಸುವಾಗ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಹೆಚ್ಚಿನ ಸಮತೋಲಿತ ಆಹಾರವನ್ನು ತಿನ್ನಲು ಪೌಷ್ಟಿಕತಜ್ಞರು ಶಿಫಾರಸು ಮಾಡುತ್ತಾರೆ. ಸಾಲ್ಮನ್ನಂತಹ ಮೀನುಗಳಲ್ಲಿ ಕಂಡುಬರುವ ಒಮೆಗಾ 3 ಕೊಬ್ಬಿನಾಮ್ಲಗಳನ್ನು ತಿನ್ನುವುದು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಧಾನ್ಯಗಳನ್ನು ಆಹಾರದಲ್ಲಿ ಸೇರಿಸುವುದರಿಂದ ದಿನವಿಡೀ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಸಾಕಷ್ಟು ನೀರು ಕುಡಿಯುವ ಮೂಲಕ ಹೈಡ್ರೀಕರಿಸಿದ ದೇಹವು ಸರಾಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ವಯಸ್ಸಾದಂತೆ ಬಲವಾದ ಸ್ನಾಯುಗಳು ಮತ್ತು ಮೂಳೆಗಳನ್ನು ಕಾಪಾಡಿಕೊಳ್ಳಲು ವ್ಯಾಯಾಮ ಅತ್ಯಗತ್ಯ. ನಾವು ವಯಸ್ಸಾದಂತೆ ನಮ್ಮ ಮೂಳೆಗಳು ಹೆಚ್ಚು ದುರ್ಬಲವಾಗಿರುತ್ತವೆ ಮತ್ತು ದುರ್ಬಲವಾಗುತ್ತವೆ. ಆದ್ದರಿಂದ ವಯಸ್ಸಾದ ವಯಸ್ಸಿನಲ್ಲಿ ಮೂಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ನಿಮ್ಮ ಮೂಳೆಗಳನ್ನು ನೋಡಿಕೊಳ್ಳಲು ಪ್ರಾರಂಭಿಸಲು ಮತ್ತು ನೀವು ಜೀವಿತಾವಧಿಯಲ್ಲಿ ಬಲವಾದ, ಆರೋಗ್ಯಕರ ಮೂಳೆಗಳನ್ನು ಹೊಂದಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಲು ಇದು ಎಂದಿಗೂ ತಡವಾಗಿಲ್ಲ. ಮೂಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸುವುದು ಪ್ರಮುಖ ಹಂತಗಳಾಗಿವೆ. ಕ್ಯಾಲ್ಸಿಯಂ ಬಲವಾದ ಮೂಳೆಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ, ಆದರೆ ವಿಟಮಿನ್ ಡಿ ನಿಮ್ಮ ದೇಹವು ಕ್ಯಾಲ್ಸಿಯಂ ಅನ್ನು ಹೆಚ್ಚು ಸುಲಭವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಇತರ ತಡೆಗಟ್ಟುವ ಕ್ರಮಗಳಲ್ಲಿ ಸಾಕಷ್ಟು ದೈಹಿಕ ಚಟುವಟಿಕೆಯನ್ನು ಪಡೆಯುವುದು, ಧೂಮಪಾನವನ್ನು ತಪ್ಪಿಸುವುದು ಮತ್ತು ಅತಿಯಾದ ಮದ್ಯಪಾನ ಮಾಡುವುದನ್ನು ಒಳಗೊಂಡಿರುತ್ತದೆ, ಏಕೆಂದರೆ ಇದು ಕಾಲಾನಂತರದಲ್ಲಿ ಮೂಳೆಗಳನ್ನು ದುರ್ಬಲಗೊಳಿಸುತ್ತದೆ. ನೀವು ಮೂಳೆಯ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿದ್ದರೆ ಅಥವಾ ಆಸ್ಟಿಯೋಪೊರೋಸಿಸ್ ಅಥವಾ ಸಂಧಿವಾತದಂತಹ ಮೂಳೆ ಸಮಸ್ಯೆಗಳಿಗೆ ಸಂಬಂಧಿಸಿದ ಯಾವುದೇ ನೋವು ಅಥವಾ ಅಸ್ವಸ್ಥತೆಯನ್ನು ಅನುಭವಿಸುತ್ತಿದ್ದರೆ ವೈದ್ಯರು ಅಥವಾ ತಜ್ಞರಿಂದ ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಸಹ ಅತ್ಯಗತ್ಯ. ವಯಸ್ಸಿಗೆ ಸಂಬಂಧಿಸಿದ ದೃಷ್ಟಿ ನಷ್ಟವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಬಳಲುತ್ತಿದ್ದಾರೆ. ಇದು ದುರ್ಬಲಗೊಳಿಸುವ ಸ್ಥಿತಿಯಾಗಿರಬಹುದು ಮತ್ತು ಇನ್ನೂ ಅದನ್ನು ಎದುರಿಸಲು ಮಾರ್ಗಗಳಿವೆ. ವಯಸ್ಸಿಗೆ ಸಂಬಂಧಿಸಿದ ದೃಷ್ಟಿ ನಷ್ಟದ ಪ್ರಗತಿಯನ್ನು ನಿಧಾನಗೊಳಿಸಲು ಅಥವಾ ಕೆಲವು ಕಳೆದುಹೋದ ದೃಷ್ಟಿಯನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುವ ಅನೇಕ ಚಿಕಿತ್ಸೆಗಳು ಅಸ್ತಿತ್ವದಲ್ಲಿವೆ. ಧೂಮಪಾನ ಮತ್ತು ಮಧುಮೇಹ ಅಥವಾ ಅಧಿಕ ರಕ್ತದೊತ್ತಡದಂತಹ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಸೇರಿದಂತೆ ವಯಸ್ಸಿಗೆ ಸಂಬಂಧಿಸಿದ ದೃಷ್ಟಿ ನಷ್ಟದ ಅಪಾಯವನ್ನು ಹೆಚ್ಚಿಸುವ ಹಲವಾರು ಅಂಶಗಳಿವೆ. ಆರಂಭಿಕ ಪತ್ತೆ ಮುಖ್ಯ. ಕಾಲಾನಂತರದಲ್ಲಿ ದೃಷ್ಟಿಯಲ್ಲಿನ ಯಾವುದೇ ಬದಲಾವಣೆಗಳನ್ನು ಪತ್ತೆಹಚ್ಚಲು ನಿಯಮಿತ ಕಣ್ಣಿನ ಪರೀಕ್ಷೆಗಳನ್ನು ಮಾಡಬೇಕು. ಇದು ಆಧಾರವಾಗಿರುವ ಸಮಸ್ಯೆಯನ್ನು ಸೂಚಿಸುತ್ತದೆ. ನಿಯಮಿತ ಸ್ಕ್ರೀನಿಂಗ್ಗಳ ಜೊತೆಗೆ ಜೀವನ ಶೈಲಿಯ ಬದಲಾವಣೆಗಳಾದ ಧೂಮಪಾನವನ್ನು ತ್ಯಜಿಸುವುದು, ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಈ ಸ್ಥಿತಿಯನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸ್ಥಿತಿಯ ತೀವ್ರತೆಗೆ ಅನುಗುಣವಾಗಿ ಚಿಕಿತ್ಸೆಗಳು ಲಭ್ಯವಿವೆ. ಇವುಗಳು ಶಸ್ತ್ರಚಿಕಿತ್ಸೆ ಅಥವಾ ಪ್ರಿಸ್ಕ್ರಿಪ್ಷನ್ ಔಷಧಿಗಳು ಮತ್ತು ಕಣ್ಣಿನ ಹನಿಗಳನ್ನು ಒಳಗೊಂಡಿರಬಹುದು. ಶ್ರವಣ ದೋಷವು ಜನಸಂಖ್ಯೆಯ ಹೆಚ್ಚಿನ ಭಾಗದ ಮೇಲೆ ಪರಿಣಾಮ ಬೀರುವ ಸಮಸ್ಯೆಯಾಗಿದ್ದು, ಅದು ವಯಸ್ಸಾದಂತೆ ಹೆಚ್ಚಾಗುತ್ತದೆ. ಧ್ವನಿ ಸ್ಪಷ್ಟತೆ ಕಡಿಮೆಯಾಗುವುದರಿಂದ ಇದು ಹತಾಶೆ, ಸಾಮಾಜಿಕ ಪ್ರತ್ಯೇಕತೆ ಮತ್ತು ಸಂವಹನ ತೊಂದರೆಗಳನ್ನು ಉಂಟುಮಾಡಬಹುದು. ವಯಸ್ಸಿಗೆ ಸಂಬಂಧಿಸಿದ ಶ್ರವಣ ನಷ್ಟವನ್ನು ನಿರ್ವಹಿಸಲು ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ತಂತ್ರಗಳು ಮತ್ತು ಚಿಕಿತ್ಸೆಗಳ ಸಂಯೋಜನೆಯ ಅಗತ್ಯವಿದೆ. ಶ್ರವಣ ನಷ್ಟವನ್ನು ನಿರ್ವಹಿಸುವ ಮೊದಲ ಹಂತವೆಂದರೆ ಶ್ರವಣಶಾಸ್ತ್ರಜ್ಞ ಅಥವಾ ಓಟೋಲರಿಂಗೋಲಜಿಸ್ಟ್, ಕಿವಿ, ಮೂಗು ಮತ್ತು ಗಂಟಲು ವೈದ್ಯರು ರಿಂದ ಸಮಗ್ರ ಮೌಲ್ಯಮಾಪನವನ್ನು ಪಡೆಯುವುದು.
ಮೌಲ್ಯಮಾಪನದ ಸಮಯದಲ್ಲಿ ಅವರು ಶ್ರವಣ ನಷ್ಟದ ಮಟ್ಟವನ್ನು ಅಳೆಯುತ್ತಾರೆ. ಜೀವನ ಶೈಲಿಯ ಮಾರ್ಪಾಡುಗಳ ಕುರಿತು ಸಲಹೆಯನ್ನು ನೀಡುತ್ತಾರೆ. ಅದು ಸಂವಹನ ಕೌಶಲ್ಯಗಳನ್ನು ಸುಧಾರಿಸುತ್ತದೆ ಮತ್ತು ಸೂಕ್ತವಾದ ಚಿಕಿತ್ಸೆಯನ್ನು ಶಿಫಾರಸು ಮಾಡುತ್ತದೆ. ಸಾಂಪ್ರದಾಯಿಕ ಶ್ರವಣ ಸಾಧನಗಳಿಂದ ಹಿಡಿದು ಟೆಲಿಫೋನ್ ಆಂಪ್ಲಿಫೈಯರ್ಗಳು, ಕಂಪಿಸುವ ಅಲಾರಾಂ ಗಡಿಯಾರಗಳು ಮತ್ತು ಡೋರ್ಬೆಲ್ಗಳು ಅಥವಾ ಹೊಗೆ ಪತ್ತೆಕಾರಕಗಳಿಗೆ ಎಚ್ಚರಿಕೆ ನೀಡುವ ವ್ಯವಸ್ಥೆಗಳಂತಹ ಸಹಾಯಕ ಆಲಿಸುವ ಸಾಧನಗಳವರೆಗೆ ಶ್ರವಣ ನಷ್ಟದ ಚಿಕಿತ್ಸೆಗಳು. ನಿಮ್ಮ ಹೃದಯರಕ್ತನಾಳದ ವ್ಯವಸ್ಥೆಯು ಉತ್ತಮ ಆರೋಗ್ಯಕ್ಕೆ ಅಡಿಪಾಯವಾಗಿದೆ ಮತ್ತು ನೀವು ಆಕರ್ಷಕವಾಗಿ ವಯಸ್ಸಿಗೆ ಸಹಾಯ ಮಾಡಬಹುದು. ಸರಿಯಾಗಿ ಕಾರ್ಯನಿರ್ವಹಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯ. ನಿಮ್ಮ ಹೃದಯರಕ್ತನಾಳದ ವ್ಯವಸ್ಥೆಯ ವಯಸ್ಸನ್ನು ಹೇಗೆ ಸಾಬೀತುಪಡಿಸುವುದು ಎಂಬುದರ ಕುರಿತು ಕೆಲವು ಸಲಹೆಗಳು ಇಲ್ಲಿವೆ. ಮೊದಲಿಗೆ, ನೀವು ಸ್ಯಾಚುರೇಟೆಡ್ ಕೊಬ್ಬು, ಸೋಡಿಯಂ ಮತ್ತು ಸಕ್ಕರೆಯಲ್ಲಿ ಕಡಿಮೆ ಆರೋಗ್ಯಕರ ಆಹಾರವನ್ನು ಸೇವಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಸಾಕಷ್ಟು ತಾಜಾ ಹಣ್ಣುಗಳು, ತರಕಾರಿಗಳು, ನೇರ ಪ್ರೋಟೀನ್ಗಳು ಮತ್ತು ಧಾನ್ಯಗಳನ್ನು ತಿನ್ನುವುದು ನಿಮ್ಮ ದೇಹವು ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ಪಡೆಯುತ್ತದೆ ಎಂದು ಖಚಿತಪಡಿಸುತ್ತದೆ. ಹೆಚ್ಚುವರಿಯಾಗಿ, ಸಂಸ್ಕರಿಸಿದ ಆಹಾರವನ್ನು ಸಾಧ್ಯವಾದಷ್ಟು ಮಿತಿಗೊಳಿಸಲು ಅಥವಾ ತಪ್ಪಿಸಲು ಪ್ರಯತ್ನಿಸಿ. ಎರಡನೆಯದಾಗಿ, ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಹೃದಯ ಸ್ನಾಯುವನ್ನು ಬಲಪಡಿಸಲು ನಿಯಮಿತವಾಗಿ ವ್ಯಾಯಾಮ ಮಾಡಿ. ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಮಧ್ಯಮ ತೀವ್ರತೆಯ ದೈಹಿಕ ಚಟುವಟಿಕೆಯನ್ನು ಗುರಿಯಾಗಿರಿಸಿ. ಇದು ಚುರುಕಾದ ನಡಿಗೆ ಅಥವಾ ಈಜುವಿಕೆಯನ್ನು ಒಳಗೊಂಡಿರುತ್ತದೆ. ಜೊತೆಗೆ ವಾರಕ್ಕೆ 2 ದಿನ ಶಕ್ತಿ ತರಬೇತಿ. ಯೋಗವು ಶತಮಾನಗಳಿಂದ ವ್ಯಾಯಾಮದ ಜನಪ್ರಿಯ ರೂಪವಾಗಿದೆ ಮತ್ತು ಅದರ ಪ್ರಯೋಜನಗಳು ದೈಹಿಕ ಆರೋಗ್ಯವನ್ನು ಮೀರಿವೆ. 50 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಲ್ಲಿ ಆರೋಗ್ಯಕರ ವಯಸ್ಸನ್ನು ಉತ್ತೇಜಿಸಲು ಈಗ ಇದನ್ನು ಬಳಸಲಾಗುತ್ತಿದೆ. ಯೋಗವನ್ನು ಅಭ್ಯಾಸ ಮಾಡುವುದರಿಂದ ವಯಸ್ಸಾದ ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ಸಕ್ರಿಯ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನಿಯಮಿತ ಯೋಗಾಭ್ಯಾಸವು ಸಮತೋಲನ, ನಮ್ಯತೆ, ಶಕ್ತಿ, ಸಮನ್ವಯ, ಭಂಗಿ ಮತ್ತು ಹೃದಯರಕ್ತನಾಳದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ಇತ್ತೀಚಿನ ಅಧ್ಯಯನಗಳು ತೋರಿಸಿವೆ. 50 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಇದು ನಿರ್ಣಾಯಕವಾಗಿದೆ, ಏಕೆಂದರೆ ಅವರು ಸ್ನಾಯು ನಷ್ಟ ಅಥವಾ ಕೀಲು ನೋವಿನಂತಹ ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸಲು ಪ್ರಾರಂಭಿಸಬಹುದು. ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಸರಳವಾದ ಭಂಗಿಗಳನ್ನು ನಿರ್ವಹಿಸುವ ಮೂಲಕ ಹಿರಿಯರು ತಮ್ಮ ಚಲನಶೀಲತೆ ಮತ್ತು ಒಟ್ಟಾರೆ ಆರೋಗ್ಯದಲ್ಲಿ ನಾಟಕೀಯ ಸುಧಾರಣೆಯನ್ನು ನೋಡಬಹುದು. ದೈಹಿಕ ಪ್ರಯೋಜನಗಳ ಜೊತೆಗೆ ಯೋಗಾಭ್ಯಾಸವು ಸುಧಾರಿತ ಸ್ವಾಭಿಮಾನ ಮತ್ತು ಜೀವನದ ಮೇಲೆ ಸಕಾರಾತ್ಮಕ ದೃಷ್ಟಿಕೋನದಂತಹ ಭಾವನಾತ್ಮಕ ಲಾಭಗಳನ್ನು ಸಹ ಒದಗಿಸುತ್ತದೆ. ಯೋಗವನ್ನು ಎಲ್ಲಾ ವಯಸ್ಸಿನ ಜನರೂ ಆನಂದಿಸಬಹುದು. ನಾವು ವಯಸ್ಸಾದಂತೆ ಸಾಮಾಜಿಕವಾಗಿ ಸಕ್ರಿಯವಾಗಿರುವುದು ಮುಖ್ಯವಾಗಿದೆ. ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಬೆರೆಯುವುದು ನಮ್ಮ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಸುಧಾರಿಸುತ್ತದೆ. ಇದು ನಮಗೆ ವಯಸ್ಸಾದಂತೆ ಸ್ವತಂತ್ರವಾಗಿ ಉಳಿಯಲು ಮತ್ತು ಸಮುದಾಯದಲ್ಲಿ ತೊಡಗಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಹಿರಿಯರಿಗೆ ಸೀಮಿತ ಚಲನಶೀಲತೆ ಅಥವಾ ಇತರ ಆರೋಗ್ಯ ಸಮಸ್ಯೆಗಳಿದ್ದರೂ ಸಹ ಬೆರೆಯಲು ಹಲವು ಮಾರ್ಗಗಳಿವೆ. ಹಿರಿಯರು ಸಾಮಾಜಿಕವಾಗಿ ಉಳಿಯುವ ಒಂದು ಮಾರ್ಗವೆಂದರೆ ಚರ್ಚ್ ಗುಂಪುಗಳು ಅಥವಾ ಬೆಂಬಲ ಗುಂಪುಗಳಂತಹ ಸ್ಥಳೀಯ ಚಟುವಟಿಕೆಗಳೊಂದಿಗೆ ತೊಡಗಿಸಿಕೊಳ್ಳುವುದು. ಈ ಗುಂಪುಗಳು ಹೆಚ್ಚು ಅಗತ್ಯವಿರುವ ಒಡನಾಟ ಮತ್ತು ಸಮುದಾಯದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳ ಬಗ್ಗೆ ಮೌಲ್ಯಯುತ ಮಾಹಿತಿಯನ್ನು ಒದಗಿಸಬಹುದು. ದಿನದ ಪ್ರವಾಸಗಳಿಗೆ ಹೋಗುವುದು ಅಥವಾ ತೋಟಗಾರಿಕೆ ಕ್ಲಬ್ಗಳಂತಹ ಮನರಂಜನಾ ಚಟುವಟಿಕೆಗಳಿಗೆ ಸೇರುವುದು ಹೊರಾಂಗಣದಲ್ಲಿ ಆನಂದಿಸುತ್ತಿರುವಾಗ ಇತರರೊಂದಿಗೆ ಸಂಪರ್ಕದಲ್ಲಿರಲು ಮತ್ತೊಂದು ಉತ್ತಮ ಮಾರ್ಗವಾಗಿದೆ. ನಿಮಗೆ ವಯಸ್ಸಾದಂತೆ ನಿಮ್ಮ ನಿದ್ರೆಯ ಮಾದರಿಯು ನಾಟಕೀಯವಾಗಿ ಬದಲಾಗಬಹುದು. ಈ ಬದಲಾವಣೆಗಳು ನಿದ್ರಿಸಲು ತೊಂದರೆಯಿಂದ ರಾತ್ರಿಯಲ್ಲಿ ಹೆಚ್ಚಾಗಿ ಎಚ್ಚರಗೊಳ್ಳುವವರೆಗೆ ಇರಬಹುದು. ವಯಸ್ಸಾದ ವ್ಯಕ್ತಿಗಳು ತಮ್ಮ ದಿನವಿಡೀ ಆರೋಗ್ಯಕರವಾಗಿ ಮತ್ತು ಶಕ್ತಿಯುತವಾಗಿರಲು ಅಗತ್ಯವಿರುವ ವಿಶ್ರಾಂತಿಯನ್ನು ಪಡೆಯಲು ಸಹಾಯ ಮಾಡಲು ಈ ಬದಲಾವಣೆಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ನಿದ್ರೆಯ ಮಾದರಿಗಳಲ್ಲಿನ ಸಾಮಾನ್ಯ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಯು ರಾತ್ರಿಯಲ್ಲಿ ಜಾಗೃತಿಯ ಹೆಚ್ಚಳವಾಗಿದೆ. ಇದು ಆಳವಾದ ನಿದ್ರೆಯ ಹಂತಗಳಲ್ಲಿನ ಇಳಿಕೆಯಿಂದಾಗಿ ಸಂಭವಿಸುತ್ತದೆ. ಸಂಧಿವಾತ ಮತ್ತು ಖಿನ್ನತೆಯಂತಹ ದೈಹಿಕ ಅಥವಾ ಮಾನಸಿಕ ಸ್ಥಿತಿಗಳಿಂದ ಇದು ಉಂಟಾಗಬಹುದು. ಹೆಚ್ಚುವರಿಯಾಗಿ, ರಾತ್ರಿಯ ಸಮಯದಲ್ಲಿ ತುಂಬಾ ಬಿಸಿ ಅಥವಾ ಶೀತದ ಭಾವನೆ, ಬಾತ್ರೂಮ್ಗೆ ಆಗಾಗ್ಗೆ ಪ್ರವಾಸಗಳು ಮತ್ತು ಕಳಪೆ ಪೋಷಣೆಯಂತಹ ಸಮಸ್ಯೆಗಳು ನಿದ್ರೆಯ ಚಕ್ರಗಳನ್ನು ಅಡ್ಡಿಪಡಿಸಲು ಕಾರಣವಾಗಬಹುದು. ಲೈಂಗಿಕ ಕ್ರಿಯೆಯಲ್ಲಿ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳು ಅನೇಕ ದಂಪತಿಗಳಿಗೆ ಆತಂಕದ ಮೂಲವಾಗಿದೆ. ನಾವು ವಯಸ್ಸಾದಂತೆ ನಮ್ಮ ದೇಹವು ವಿವಿಧ ಬದಲಾವಣೆಗಳಿಗೆ ಒಳಗಾಗುತ್ತದೆ. ಅದು ಲೈಂಗಿಕತೆಯ ಸಮಯದಲ್ಲಿ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವ ಮತ್ತು ಆನಂದವನ್ನು ಅನುಭವಿಸುವ ನಮ್ಮ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು. ಆದಾಗ್ಯೂ, ಈ ದೈಹಿಕ ಮಿತಿಗಳು ನಿಕಟ ಸಂಬಂಧಗಳ ರೀತಿಯಲ್ಲಿ ನಿಲ್ಲಬೇಕಾಗಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಸರಿಯಾದ ವಿಧಾನ ಮತ್ತು ಕೆಲವು ಆರೈಕೆಯೊಂದಿಗೆ
ವ್ಯಕ್ತಿಗಳು ಮತ್ತು ಅವರ ಪಾಲುದಾರರು ವಯಸ್ಸಿನ ಹೊರತಾಗಿಯೂ ಸಂಬಂಧಗಳನ್ನು ಪೂರೈಸುವುದನ್ನು ಆನಂದಿಸಬಹುದು. ಪುರುಷರು ಮತ್ತು ಮಹಿಳೆಯರು ವಯಸ್ಸಾದಂತೆ ಕ್ಷೀಣಿಸುತ್ತಿರುವ ಕಾಮಾಸಕ್ತಿ ಮತ್ತು ನಿಮಿರುವಿಕೆಯ ತೊಂದರೆಗಳನ್ನು ಅನುಭವಿಸುವುದು ಸಹಜ. ಮಹಿಳೆಯರಿಗೆ ಹಾರ್ಮೋನ್ ಬದಲಾವಣೆಗಳು ಯೋನಿ ಶುಷ್ಕತೆಗೆ ಕಾರಣವಾಗಬಹುದು ಮತ್ತು ಸಂಭೋಗದ ಸಮಯದಲ್ಲಿ ಸಂವೇದನೆಯನ್ನು ಕಳೆದುಕೊಳ್ಳಬಹುದು. ಇದು ಅಹಿತಕರ ಅಥವಾ ನೋವಿನಿಂದ ಕೂಡಬಹುದು. ಈ ಬದಲಾವಣೆಗಳು ಕಷ್ಟಕರವೆಂದು ತೋರುತ್ತದೆಯಾದರೂ ಅವುಗಳ ಹೊರತಾಗಿಯೂ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲು ಮಾರ್ಗಗಳಿವೆ. ನಾವು ವಯಸ್ಸಾದಂತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ಗಮನಾರ್ಹವಾಗಿ ಬದಲಾಗುತ್ತದೆ. ದುರದೃಷ್ಟವಶಾತ್ ಈ ಅನೇಕ ಬದಲಾವಣೆಗಳು ನಮ್ಮ ದೈನಂದಿನ ಜೀವನದ ಮೇಲೆ ಪ್ರಭಾವ ಬೀರುವ ಅಹಿತಕರ ಲಕ್ಷಣಗಳಿಗೆ ಕಾರಣವಾಗಬಹುದು. ಜೀರ್ಣಕ್ರಿಯೆಯಲ್ಲಿ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳನ್ನು ನಿರ್ವಹಿಸುವ ಅತ್ಯಂತ ಪರಿಣಾಮಕಾರಿ ವಿಧಾನವೆಂದರೆ ಅವುಗಳಿಗೆ ಕಾರಣವೇನು ಮತ್ತು ಅವುಗಳನ್ನು ಹೇಗೆ ಪರಿಹರಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು. ವಯಸ್ಸಿಗೆ ಸಂಬಂಧಿಸಿದ ಜೀರ್ಣಕ್ರಿಯೆ ಸಮಸ್ಯೆಗಳು ನುಂಗುವಿಕೆ ಅಥವಾ ಹೀರಿಕೊಳ್ಳುವಿಕೆ, ಮಲಬದ್ಧತೆ ಅಥವಾ ಅತಿಸಾರದ ಹೆಚ್ಚಿದ ನಿದರ್ಶನಗಳು ಮತ್ತು ಕೆರಳಿಸುವ ಕರುಳಿನ ಸಹಲಕ್ಷಣಗಳು ಏಬ್ಸ್ ನಂತಹ ಇತರ ಜೀರ್ಣಕಾರಿ ಅಸ್ವಸ್ಥತೆಗಳನ್ನು ಒಳಗೊಂಡಿರಬಹುದು. ಈ ರೋಗಲಕ್ಷಣಗಳನ್ನು ನಿರ್ವಹಿಸಲು ಸಹಾಯ ಮಾಡಲು ದೈಹಿಕ ಚಟುವಟಿಕೆಯನ್ನು ಹೆಚ್ಚಿಸುವುದು, ಫೈಬರ್ ಭರಿತ ಆಹಾರಗಳನ್ನು ಒಳಗೊಂಡಿರುವ ಸಮತೋಲಿತ ಆಹಾರವನ್ನು ಸೇವಿಸುವುದು ಮತ್ತು ಸಂಸ್ಕರಿಸಿದ ಆಹಾರಗಳು ಮತ್ತು ಮದ್ಯಸಾರವನ್ನು ತಪ್ಪಿಸುವಂತಹ ಜೀವನಶೈಲಿ ಮಾರ್ಪಾಡುಗಳನ್ನು ಮಾಡುವುದು ಮುಖ್ಯವಾಗಿದೆ. ಹೆಚ್ಚುವರಿಯಾಗಿ ಪ್ರೋಬಯಾಟಿಕ್ಗಳು ಅಥವಾ ಒಮೆಗಾ-3 ಕೊಬ್ಬಿನಾಮ್ಲಗಳಂತಹ ಪೂರಕಗಳನ್ನು ತೆಗೆದುಕೊಳ್ಳುವುದು ಜೀರ್ಣಕಾರಿ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ವಯಸ್ಸಾದಂತೆ ಅನೇಕ ಜನರಿಗೆ ಚಯಾಪಚಯ ಮತ್ತು ತೂಕ ನಿರ್ವಹಣೆ ಒಂದು ಸವಾಲಾಗಿದೆ. ನಾವು ವಯಸ್ಸಾದಂತೆ ನಮ್ಮ ಚಯಾಪಚಯವು ನಿಧಾನಗೊಳ್ಳುತ್ತದೆ, ನಮ್ಮ ತೂಕವನ್ನು ನಿಯಂತ್ರಿಸಲು ಹೆಚ್ಚು ಕಷ್ಟವಾಗುತ್ತದೆ. ನಮ್ಮ ಚಯಾಪಚಯ ಕ್ರಿಯೆಯಲ್ಲಿನ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳು ನಮಗೆ ಎಷ್ಟು ಶಕ್ತಿಯ ಅಗತ್ಯವಿದೆ ಮತ್ತು ಎಷ್ಟು ವೇಗವಾಗಿ ಅಥವಾ ನಿಧಾನವಾಗಿ ನಾವು ತೂಕವನ್ನು ಕಳೆದುಕೊಳ್ಳಲು ಅಥವಾ ಹೆಚ್ಚಿಸಲು ಸಾಧ್ಯವಾಗುತ್ತದೆ ಎಂಬುದರ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಬಹುದು. ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಆಹಾರ ಮತ್ತು ವ್ಯಾಯಾಮದ ಅಭ್ಯಾಸಗಳ ಮೇಲೆ ಬದಲಾಗುವ ಚಯಾಪಚಯ ದರಗಳ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಹಾರ್ಮೋನುಗಳು, ತಳಿಶಾಸ್ತ್ರ ಮತ್ತು ದೈಹಿಕ ಚಟುವಟಿಕೆಯ ಮಟ್ಟ ಮತ್ತು ಒತ್ತಡದ ಮಟ್ಟಗಳಂತಹ ಜೀವನ ಶೈಲಿಯ ಅಭ್ಯಾಸಗಳಂತಹ ಚಯಾಪಚಯ ಕ್ರಿಯೆಯಲ್ಲಿ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳಿಗೆ ಕಾರಣವಾಗುವ ಹಲವಾರು ಅಂಶಗಳಿವೆ. ನಿಮ್ಮ ದೇಹವು ಆಹಾರವನ್ನು ಎಷ್ಟು ಪರಿಣಾಮಕಾರಿಯಾಗಿ ಪ್ರಕ್ರಿಯೆಗೊಳಿಸುತ್ತದೆ ಎಂಬುದನ್ನು ನಿರ್ಧರಿಸುವಲ್ಲಿ ಈ ಎಲ್ಲ ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಇದು ಅಂತಿಮವಾಗಿ ನಿಮ್ಮ ತೂಕವನ್ನು ನಿರ್ವಹಿಸುವ ನಿಮ್ಮ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನಾವು ವಯಸ್ಸಾದಂತೆ ನಮ್ಮ ದೇಹವು ವಿವಿಧ ಬದಲಾವಣೆಗಳಿಗೆ ಒಳಗಾಗುತ್ತದೆ. ಅಂತಹ ಒಂದು ಬದಲಾವಣೆಯು ಹಾರ್ಮೋನ್ ಮಟ್ಟದಲ್ಲಿನ ಏರಿಳಿತವಾಗಿದೆ. ಇದು ಆಯಾಸ, ತೂಕ ಹೆಚ್ಚಾಗುವುದು ಮತ್ತು ಕಾಮಾಸಕ್ತಿ ಕಡಿಮೆಯಾಗುವುದು ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಈ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ, ಆದ್ದರಿಂದ ಅವುಗಳನ್ನು ನಿರ್ವಹಿಸಲು ಸಹಾಯ ಮಾಡಲು ಆರೋಗ್ಯಕರ ತಂತ್ರಗಳನ್ನು ಇರಿಸಬಹುದು. ನಿಮ್ಮ ದೇಹದಲ್ಲಿ ಚಯಾಪಚಯ, ಬೆಳವಣಿಗೆ ಮತ್ತು ಬೆಳವಣಿಗೆ, ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ಮತ್ತು ಮನಸ್ಥಿತಿ ನಿಯಂತ್ರಣದಂತಹ ಅನೇಕ ಪ್ರಕ್ರಿಯೆಗಳ ನಿಯಂತ್ರಣದಲ್ಲಿ ಹಾರ್ಮೋನುಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ನಾವು ವಯಸ್ಸಾದಂತೆ ನಮ್ಮ ಹಾರ್ಮೋನುಗಳು ಸ್ವಾಭಾವಿಕವಾಗಿ ಕ್ಷೀಣಿಸಲು ಪ್ರಾರಂಭಿಸುತ್ತವೆ. ಇದು ಬಿಸಿ ಹೊಳಪಿನ, ರಾತ್ರಿ ಬೆವರುವಿಕೆ, ಆತಂಕ ಮತ್ತು ಖಿನ್ನತೆಯಂತಹ ದೈಹಿಕ ಮತ್ತು ಮಾನಸಿಕ ಲಕ್ಷಣಗಳನ್ನು ಉಂಟುಮಾಡಬಹುದು. ಹೆಚ್ಚುವರಿಯಾಗಿ ಮಹಿಳೆಯರು ತಮ್ಮ ಈಸ್ಟ್ರೋಜೆನ್ ಮಟ್ಟಗಳು ನಾಟಕೀಯವಾಗಿ ಕಡಿಮೆಯಾದಾಗ ಅನಿಯಮಿತ ಮುಟ್ಟಿನ ಚಕ್ರಗಳು ಅಥವಾ ಯೋನಿ ಶುಷ್ಕತೆಯಂತಹ ಹೆಚ್ಚುವರಿ ರೋಗಲಕ್ಷಣಗಳನ್ನು ಉಂಟುಮಾಡಿದಾಗ ಋತುಬಂಧವನ್ನು ಅನುಭವಿಸಬಹುದು. ವಯಸ್ಸಾದ ವಯಸ್ಕರಲ್ಲಿ ಕೀಲು ನೋವು ಸಾಮಾನ್ಯ ದೂರು ಮತ್ತು ಇದು ಗಮನಾರ್ಹ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡಬಹುದು. ಅದೃಷ್ಟವಶಾತ್ ವ್ಯಕ್ತಿಗಳು ತಮ್ಮ ವಯಸ್ಸಿಗೆ ಸಂಬಂಧಿಸಿದ ಜಂಟಿ ನೋವನ್ನು ನಿರ್ವಹಿಸಲು ತೆಗೆದುಕೊಳ್ಳಬಹುದಾದ ಹಂತಗಳಿವೆ. ಜೀವನ ಶೈಲಿಯ ಬದಲಾವಣೆಯಿಂದ ಔಷಧಿಗಳವರೆಗೆ ಈ ತಂತ್ರಗಳು ವ್ಯಕ್ತಿಗಳು ತಮ್ಮ ಕೀಲು ನೋವನ್ನು ನಿರ್ವಹಿಸಲು ಮತ್ತು ಸಾಧ್ಯವಾದಷ್ಟು ಸಕ್ರಿಯವಾಗಿರಲು ಸಹಾಯ ಮಾಡಬಹುದು. ವಯಸ್ಸಿಗೆ ಸಂಬಂಧಿಸಿದ ಕೀಲು ನೋವನ್ನು ಕಡಿಮೆ ಮಾಡಲು ವ್ಯಾಯಾಮವು ಪ್ರಾಥಮಿಕ ಮಾರ್ಗಗಳಲ್ಲಿ ಒಂದಾಗಿದೆ. ವಾಕಿಂಗ್, ಯೋಗ, ಈಜು ಅಥವಾ ತೈಚಿಯಂತಹ ಕಡಿಮೆ ಪ್ರಭಾವದ ವ್ಯಾಯಾಮಗಳು ಜಂಟಿ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಪ್ರಯೋಜನಕಾರಿಯಾಗಿದೆ. ಹೆಚ್ಚುವರಿಯಾಗಿ ಶಕ್ತಿ ತರಬೇತಿ ವ್ಯಾಯಾಮಗಳು ಕೀಲುಗಳ ಸುತ್ತಲೂ ಸ್ನಾಯುಗಳನ್ನು ನಿರ್ಮಿಸಲು ಸಹ ಉಪಯುಕ್ತವಾಗಬಹುದು, ಆದ್ದರಿಂದ ಅವುಗಳು ಉತ್ತಮ ಬೆಂಬಲವನ್ನು ಪಡೆಯುತ್ತವೆ. ಯಾವುದೇ ವ್ಯಾಯಾಮವನ್ನು ಪ್ರಾರಂಭಿಸುವ ಮೊದಲು ಆರೋಗ್ಯ ವೃತ್ತಿಪರರೊಂದಿಗೆ ಮಾತನಾಡುವುದು ಮುಖ್ಯವಾಗಿದೆ. ಅದು ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಗಳನ್ನು ಇನ್ನಷ್ಟು ಹದಗೆಡಿಸುತ್ತದೆ ಅಥವಾ ಹೊಸ ಸಮಸ್ಯೆಗಳನ್ನು ಉಂಟುಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು. ನಾವು ವಯಸ್ಸಾದಂತೆ
ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯವು ವಿವಿಧ ರೀತಿಯಲ್ಲಿ ಬದಲಾಗುತ್ತದೆ. ಸುಕ್ಕುಗಳಿಂದ ಹಿಡಿದು ಬೂದು ಕೂದಲಿನವರೆಗೆ ಈ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳು ಕೆಲವರಿಗೆ ಕಿರಿಕಿರಿ ಉಂಟುಮಾಡಬಹುದು. ಆದರೆ ಇತರರು ನೈಸರ್ಗಿಕ ವಯಸ್ಸಾದ ಪ್ರಕ್ರಿಯೆಯ ಭಾಗವಾಗಿ ಅವುಗಳನ್ನು ಸ್ವೀಕರಿಸಬಹುದು. ನಿಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಸುಧಾರಿಸಲು ನೀವು ತೆಗೆದುಕೊಳ್ಳಬಹುದಾದ ಹಂತಗಳಿದ್ದರೂ, ನಿಮ್ಮ ಚರ್ಮದ ಆರೈಕೆಯ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವಯಸ್ಸಾದ ಪ್ರಕ್ರಿಯೆಯಿಂದ ಅವರು ಹೇಗೆ ಪ್ರಭಾವಿತರಾಗಿದ್ದಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ. ವಯಸ್ಸಾದ ಚಿಹ್ನೆಗಳನ್ನು ನಾವು ಗಮನಿಸಲು ಪ್ರಾರಂಭಿಸುವ ಮೊದಲ ಸ್ಥಳಗಳಲ್ಲಿ ನಮ್ಮ ಚರ್ಮವು ಒಂದು. ಕಾಲಾನಂತರದಲ್ಲಿ ನಮ್ಮ ದೇಹವು ಕಡಿಮೆ ಕಾಲಜನ್ ಮತ್ತು ಎಲಾಸ್ಟಿನ್ ಅನ್ನು ಉತ್ಪಾದಿಸುವುದರಿಂದ ನಮ್ಮ ಮುಖಗಳು ಮತ್ತು ಇತರ ಪ್ರದೇಶಗಳಲ್ಲಿ ಸುಕ್ಕುಗಳು ರೂಪುಗೊಳ್ಳುತ್ತವೆ. ಅದು ಕೈಗಳು ಮತ್ತು ತೋಳುಗಳಂತಹ ಹೆಚ್ಚಿನ ಸೂರ್ಯನ ಬೆಳಕನ್ನು ಪಡೆಯುತ್ತದೆ. ಸೂರ್ಯನ ಹಾನಿಯಿಂದ ಮೆಲನಿನ್ ಉತ್ಪಾದನೆಯ ಹೆಚ್ಚಳದಿಂದಾಗಿ ವಯಸ್ಸಿನ ಕಲೆಗಳು ಹೆಚ್ಚು ಪ್ರಮುಖವಾಗುತ್ತವೆ. ಮಾನಸಿಕ ಆರೋಗ್ಯವು ಜೀವನದುದ್ದಕ್ಕೂ ಒಟ್ಟಾರೆ ಯೋಗಕ್ಷೇಮದ ನಿರ್ಣಾಯಕ ಅಂಶವಾಗಿದೆ. ವಯಸ್ಸಾದವರು ಮಾನಸಿಕ ಆರೋಗ್ಯದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಬದಲಾವಣೆಗಳನ್ನು ತರಬಹುದು. ಆದರೆ ನೀವು ವಯಸ್ಸಾದಂತೆ ಉತ್ತಮ ಮಾನಸಿಕ ಕಾರ್ಯನಿರ್ವಹಣೆಯನ್ನು ಕಾಪಾಡಿಕೊಳ್ಳಲು ಮಾರ್ಗಗಳಿವೆ. ವಯಸ್ಸಾದ ಪ್ರಕ್ರಿಯೆಯು ಮಾನಸಿಕ ಆರೋಗ್ಯದ ವಿವಿಧ ಅಂಶಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಉದಾಹರಣೆಗೆ, ಕಡಿಮೆ ದೃಷ್ಟಿ ಅಥವಾ ಶ್ರವಣದಂತಹ ದೈಹಿಕ ಬದಲಾವಣೆಗಳಿಂದ ವಯಸ್ಸಾದ ವಯಸ್ಕರು ಆತಂಕದ ಹೆಚ್ಚಳವನ್ನು ಅನುಭವಿಸಬಹುದು. ಮತ್ತೊಂದೆಡೆ, ಅವರು ಕಾಲಾನಂತರದಲ್ಲಿ ಅಭಿವೃದ್ಧಿಪಡಿಸಿದ ಬುದ್ಧಿವಂತಿಕೆ ಮತ್ತು ಸ್ಥಿತಿಸ್ಥಾಪಕತ್ವದಿಂದ ಸಹ ಪ್ರಯೋಜನ ಪಡೆಯಬಹುದು. ಮಾನಸಿಕ ಆರೋಗ್ಯದಲ್ಲಿ ಈ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳ ಹೊರತಾಗಿಯೂ ಮಾನಸಿಕವಾಗಿ ಆರೋಗ್ಯವಾಗಿರಲು ಹಿರಿಯರು ಬಳಸಬಹುದಾದ ತಂತ್ರಗಳಿವೆ. ಅರ್ಥಪೂರ್ಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು, ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಪರ್ಕ ಸಾಧಿಸುವುದು, ನಿಯಮಿತ ನಿದ್ರೆಯ ವೇಳಾಪಟ್ಟಿಯನ್ನು ನಿರ್ವಹಿಸುವುದು, ಪೌಷ್ಟಿಕ ಆಹಾರಗಳನ್ನು ತಿನ್ನುವುದು, ನಿಯಮಿತವಾಗಿ ವ್ಯಾಯಾಮ ಮಾಡುವುದು, ಒತ್ತಡದ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಮತ್ತು ಅಗತ್ಯವಿದ್ದರೆ ವೃತ್ತಿಪರ ಸಹಾಯವನ್ನು ಪಡೆಯುವುದು. ವಯಸ್ಸಾದಂತೆ ನಮ್ಮ ಶಕ್ತಿಯ ಮಟ್ಟ ಕಡಿಮೆಯಾಗುವುದು ಸಹಜ. ಕಡಿಮೆ ಶಕ್ತಿಯೊಂದಿಗೆ ತ್ರಾಣದ ನಷ್ಟ ಮತ್ತು ಹೆಚ್ಚು ವೇಗವಾಗಿ ಬಳಲಿಕೆಯ ಭಾವನೆ ಬರುತ್ತದೆ. ಇದು ಸಕ್ರಿಯ ಜೀವನ ಶೈಲಿಯನ್ನು ನಿರಾಶೆಗೊಳಿಸಬಹುದು ಮತ್ತು ನಮ್ಮ ವೈಯಕ್ತಿಕ ಅಥವಾ ವೃತ್ತಿಪರ ಜೀವನದಲ್ಲಿ ಗುರಿಗಳನ್ನು ಸಾಧಿಸಲು ಕಷ್ಟವಾಗುತ್ತದೆ. ಆದಾಗ್ಯೂ, ನಿಮ್ಮ ವಯಸ್ಸಿನ ಹೊರತಾಗಿಯೂ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಮತ್ತು ತ್ರಾಣವನ್ನು ಹೆಚ್ಚಿಸಲು ಮಾರ್ಗಗಳಿವೆ. ಮೊದಲ ಹಂತವು ನಿಮ್ಮ ಆಹಾರ ಕ್ರಮವನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಆರೋಗ್ಯಕರ ಶಕ್ತಿಯ ಮಟ್ಟವನ್ನು ಬೆಂಬಲಿಸುವ ಸರಿಯಾದ ಪೋಷಕಾಂಶಗಳನ್ನು ನೀವು ಪಡೆಯುತ್ತಿರುವಿರಿ ಎಂದು ಖಚಿತಪಡಿಸಿಕೊಳ್ಳುವುದು. ಪ್ರೋಟೀನ್, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು, ತಾಜಾ ಹಣ್ಣುಗಳು, ತರಕಾರಿಗಳು ಮತ್ತು ಸಾಕಷ್ಟು ನೀರಿನೊಂದಿಗೆ ಸಮತೋಲಿತ ಊಟವನ್ನು ಸೇವಿಸುವುದರಿಂದ ಸಂಸ್ಕರಿಸಿದ ಆಹಾರಗಳು ಅಥವಾ ಸಕ್ಕರೆ ಪಾನೀಯಗಳಿಂದ ಉಂಟಾಗುವ ಸಕ್ಕರೆ ಕುಸಿತದ ಬದಲಿಗೆ ನಿಮ್ಮ ದೇಹಕ್ಕೆ ಶಾಶ್ವತವಾದ ಇಂಧನವನ್ನು ಒದಗಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ದಿನವಿಡೀ ನಿಮ್ಮ ದೈಹಿಕ ಸಹಿಷ್ಣುತೆ ಮತ್ತು ಮಾನಸಿಕ ಗಮನದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ. ವಯಸ್ಸಾದಂತೆ ಪ್ರತಿರಕ್ಷಣಾ ವ್ಯವಸ್ಥೆಯು ಸ್ವಾಭಾವಿಕವಾಗಿ ದುರ್ಬಲಗೊಳ್ಳುತ್ತದೆ. 65 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಜನರು ಸೋಂಕಿಗೆ ಒಳಗಾಗುವ ಅಪಾಯವನ್ನು ಹೊಂದಿರುತ್ತಾರೆ, ಏಕೆಂದರೆ ಅವುಗಳ ವಿರುದ್ಧ ಹೋರಾಡುವ ದೇಹದ ಸಾಮರ್ಥ್ಯದಲ್ಲಿನ ನೈಸರ್ಗಿಕ ಬದಲಾವಣೆಗಳಿಂದಾಗಿ. ಈ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳ ಜೊತೆಗೆ ಜೀವನ ಶೈಲಿಯ ಅಂಶಗಳು ಸಹ ಒಬ್ಬರ ರೋಗನಿರೋಧಕ ಶಕ್ತಿಯ ಮೇಲೆ ತೀವ್ರ ಪರಿಣಾಮ ಬೀರಬಹುದು. ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಸೋಂಕಿನ ಅಪಾಯವನ್ನು ಕಡಿಮೆ ಮಾಡಲು ಆರೋಗ್ಯಕರ ಆಹಾರವನ್ನು ಸೇವಿಸುವುದು, ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ಸಾಕಷ್ಟು ನಿದ್ರೆ ಪಡೆಯುವುದು ಮುಂತಾದ ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ಹೆಚ್ಚುವರಿಯಾಗಿ, ವಿಟಮಿನ್ ಸಿ ಮತ್ತು ಡಿ ನಂತಹ ಪೂರಕಗಳನ್ನು ತೆಗೆದುಕೊಳ್ಳುವುದು ಕೆಲವು ವ್ಯಕ್ತಿಗಳಿಗೆ ಪ್ರಯೋಜನಕಾರಿಯಾಗಿದೆ. ಆಗಾಗ್ಗೆ ಕೈ ತೊಳೆಯುವುದು ಮುಂತಾದ ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ಅನುಸರಿಸುವುದು ಸೂಕ್ಷ್ಮಾಣುಗಳ ಹರಡುವಿಕೆಯನ್ನು ಕಡಿಮೆ ಮಾಡಲು ಮತ್ತು ಅನಾರೋಗ್ಯದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಅವಶ್ಯಕವಾಗಿದೆ. ಅಂತಿಮವಾಗಿ, ಜೀವನದುದ್ದಕ್ಕೂ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಯಮಿತವಾದ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು ಬಹಳ ಮುಖ್ಯವಾಗಿದೆ. ಸ್ಕ್ರೀನಿಂಗ್ ಪರೀಕ್ಷೆಗಳು ಸಮಸ್ಯೆಗಳನ್ನು ಮೊದಲೇ ಗುರುತಿಸಲು ಸಹಾಯ ಮಾಡುತ್ತವೆ, ಆದ್ದರಿಂದ ಅವುಗಳು ರಸ್ತೆಯಲ್ಲಿ ಹೆಚ್ಚು ಗಂಭೀರ ಸಮಸ್ಯೆಗಳಾಗುವ ಮೊದಲು ಅವುಗಳನ್ನು ತ್ವರಿತವಾಗಿ ಪರಿಹರಿಸಬಹುದು. ನಾವು ವಯಸ್ಸಾದಂತೆ ನಮ್ಮ ದೇಹವು ನಮ್ಮ ಮೂತ್ರ ಮತ್ತು ಗಾಳಿಗುಳ್ಳೆಯ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅನೇಕ ಬದಲಾವಣೆಗಳಿಗೆ ಒಳಗಾಗುತ್ತದೆ. ಮೂತ್ರದ ಅಸಂಯಮ, ಮೂತ್ರದ ಅನಪೇಕ್ಷಿತ ಸೋರಿಕೆ 65 ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷರು ಮತ್ತು ಮಹಿಳೆಯರಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ. ಒಳ್ಳೆಯ ಸುದ್ದಿ ಎಂದರೆ ಈ ರೋಗಲಕ್ಷಣಗಳನ್ನು ನಿರ್ವಹಿಸಲು ಸಹಾಯ ಮಾಡಲು ವಿವಿಧ ಚಿಕಿತ್ಸೆಗಳು ಲಭ್ಯವಿದೆ.
ಜೀವನ ಶೈಲಿ ಮತ್ತು ಆಹಾರದಲ್ಲಿನ ಬದಲಾವಣೆಗಳು ಮೂತ್ರ ಮತ್ತು ಮೂತ್ರಕೋಶದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ವಯಸ್ಸಾದಂತೆ ಕೆಲವು ಔಷಧಿಗಳು ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಅಥವಾ ನಿರ್ಜಲೀಕರಣವನ್ನು ಉಂಟುಮಾಡಬಹುದು. ಇದು ಮೂತ್ರಪಿಂಡದ ಕಲ್ಲುಗಳು ಅಥವಾ ಸೋಂಕುಗಳ ಬೆಳವಣಿಗೆಗೆ ಕಾರಣವಾಗಬಹುದು. ಅಂತಹ ಅಪಾಯಗಳನ್ನು ಕಡಿಮೆ ಮಾಡಲು ದಿನವಿಡೀ ಸಾಕಷ್ಟು ನೀರು ಕುಡಿಯುವ ಮೂಲಕ ಚೆನ್ನಾಗಿ ಹೈಡ್ರೀಕರಿಸುವುದು ಮುಖ್ಯ. ನಿಯಮಿತವಾಗಿ ವ್ಯಾಯಾಮ ಮತ್ತು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು. ಹೆಚ್ಚುವರಿಯಾಗಿ ಕೆಫೀನ್ ಅಥವಾ ಆಲ್ಕೋಹಾಲ್ನಂತಹ ಕೆಲವು ಆಹಾರಗಳನ್ನು ತಪ್ಪಿಸುವುದರಿಂದ ನಿಮ್ಮ ಮೂತ್ರದ ವ್ಯವಸ್ಥೆಯನ್ನು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ನಾವು ವಯಸ್ಸಾದಂತೆ ನಮ್ಮ ಉಸಿರಾಟದ ಆರೋಗ್ಯವು ತೀವ್ರವಾಗಿ ಬದಲಾಗಬಹುದು. ವಾಯುಮಾರ್ಗಗಳಲ್ಲಿ ಹೆಚ್ಚಿದ ಮ್ಯೂಕಸ್ ಉತ್ಪಾದನೆ, ಶ್ವಾಸಕೋಶದ ಕಾರ್ಯದಲ್ಲಿನ ಇಳಿಕೆ ಮತ್ತು ಶ್ವಾಸನಾಳದ ಉರಿಯೂತದ ಹೆಚ್ಚಳದಂತಹ ಹಲವಾರು ಅಂಶಗಳಿಂದ ಆರಾಮವಾಗಿ ಉಸಿರಾಡುವ ನಮ್ಮ ಸಾಮರ್ಥ್ಯವು ರಾಜಿಯಾಗಬಹುದು. ಈ ಬದಲಾವಣೆಗಳು ಆಸ್ತಮಾ, ಬ್ರಾಂಕೈಟಿಸ್ ಮತ್ತು ಎಂಫಿಸೆಮಾದಂತಹ ದೀರ್ಘಕಾಲದ ಪರಿಸ್ಥಿತಿಗಳಿಗೆ ಕಾರಣವಾಗಬಹುದು. ವಯಸ್ಸಾದ ವಯಸ್ಕರು ಈ ಬದಲಾವಣೆಗಳನ್ನು ನಿಯಂತ್ರಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ, ಆದ್ದರಿಂದ ಅವರು ಆರೋಗ್ಯಕರ ಮತ್ತು ಸಕ್ರಿಯವಾಗಿರುತ್ತಾರೆ. ಉಸಿರಾಟದ ಆರೋಗ್ಯದಲ್ಲಿನ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳು ಹೆಚ್ಚಿದ ಲೋಳೆಯ ಉತ್ಪಾದನೆ ಮತ್ತು ಶ್ವಾಸಕೋಶದ ಸ್ಥಿತಿಸ್ಥಾಪಕತ್ವ ಮತ್ತು ಸ್ನಾಯುವಿನ ಬಲದಲ್ಲಿನ ಇಳಿಕೆಯಿಂದಾಗಿ ಶ್ವಾಸಕೋಶದ ಕಾರ್ಯವನ್ನು ಕಡಿಮೆಗೊಳಿಸಬಹುದು. ಉಸಿರಾಟಕ್ಕೆ ತೊಂದರೆ ಉಂಟುಮಾಡುವ ಮಧುಮೇಹ ಅಥವಾ ಹೃದ್ರೋಗದಂತಹ ದೀರ್ಘಕಾಲದ ಕಾಯಿಲೆಗಳ ಉಪಸ್ಥಿತಿಯು ಕೊಡುಗೆ ನೀಡಬಹುದಾದ ಇತರ ಅಂಶಗಳು. ಹೊಗೆಯಂತಹ ಪರಿಸರ ಉದ್ರೇಕಕಾರಿಗಳಿಗೆ ಒಡ್ಡಿಕೊಳ್ಳುವುದು ಅಥವಾ ವಾಯುಮಾರ್ಗಗಳನ್ನು ಕೆರಳಿಸುವ ಅಲರ್ಜಿಗಳು ನಮ್ಮ ಬಾಯಿಯ ಆರೋಗ್ಯ ಮತ್ತು ಜೀವನದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವ ಕೆಲವು ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳಿವೆ. ಹೆಚ್ಚಿದ ಸಂವೇದನೆಯಿಂದ ಹಲ್ಲುಗಳನ್ನು ರುಬ್ಬುವವರೆಗೆ ಈ ಬದಲಾವಣೆಗಳು ಆರೋಗ್ಯಕರ ಸ್ಮೈಲ್ ಅನ್ನು ಕಾಪಾಡಿಕೊಳ್ಳಲು ಕಷ್ಟವಾಗಬಹುದು. ಅದೃಷ್ಟವಶಾತ್ ವಯಸ್ಸಾದ ಪ್ರಕ್ರಿಯೆಯ ಉದ್ದಕ್ಕೂ ನಮ್ಮ ಮೌಖಿಕ ಆರೋಗ್ಯವು ಅಖಂಡವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ನಾವು ತೆಗೆದುಕೊಳ್ಳಬಹುದಾದ ಹಂತಗಳಿವೆ. ವಯಸ್ಸಿಗೆ ಸಂಬಂಧಿಸಿದ ಹಲ್ಲಿನ ಸಮಸ್ಯೆಗಳ ಪರಿಣಾಮಗಳನ್ನು ಕಡಿಮೆ ಮಾಡಲು ಉತ್ತಮ ಮೌಖಿಕ ನೈರ್ಮಲ್ಯ ಅಭ್ಯಾಸಗಳನ್ನು ಅಭ್ಯಾಸ ಮಾಡುವುದು ಮುಖ್ಯ. ಪ್ರತಿದಿನ ಹಲ್ಲುಜ್ಜುವುದು ಮತ್ತು ಫ್ಲೋಸ್ ಮಾಡುವುದು ಪ್ಲೇಕ್ ಶೇಖರಣೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಒಸಡು ಕಾಯಿಲೆ ಅಥವಾ ಹಲ್ಲಿನ ಕೊಳೆಯುವಿಕೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚುವರಿಯಾಗಿ ಹದಗೆಡುವ ಮೊದಲು ಕೊಳೆತ ಅಥವಾ ಸೋಂಕಿನ ಯಾವುದೇ ಚಿಹ್ನೆಗಳನ್ನು ಪತ್ತೆಹಚ್ಚಲು ನಿಯಮಿತ ದಂತ ಭೇಟಿಗಳನ್ನು ನಿಗದಿಪಡಿಸಬೇಕು. ಗಮ್ಲೈನ್ನ ಕೆಳಗೆ ಅಥವಾ ಹಲ್ಲಿನ ಮೇಲ್ಮೈಗಳ ಉದ್ದಕ್ಕೂ ಟಾರ್ಟರ್ ರೂಪುಗೊಂಡಿದ್ದರೆ ವೃತ್ತಿಪರ ಶುಚಿಗೊಳಿಸುವಿಕೆಯೂ ಸಹ ಪ್ರಯೋಜನಕಾರಿಯಾಗಿದೆ. ಜನರು ವಯಸ್ಸಾದಂತೆ ಅವರ ಪಾದಗಳು ಮತ್ತು ಉಗುರುಗಳು ಗಮನಾರ್ಹ ಬದಲಾವಣೆಗಳನ್ನು ಅನುಭವಿಸಬಹುದು. ವ್ಯಕ್ತಿಗಳು ಈ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಇದರಿಂದ ಅವರು ಆರೋಗ್ಯಕರ ಪಾದಗಳು ಮತ್ತು ಉಗುರುಗಳನ್ನು ಕಾಪಾಡಿಕೊಳ್ಳಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಕಾಲುಗಳ ಮೇಲಿನ ಚರ್ಮವು ವಯಸ್ಸಾದಂತೆ ತೆಳ್ಳಗಾಗುತ್ತದೆ. ಇದು ಕಡಿತ, ಮೂಗೇಟುಗಳು ಮತ್ತು ಕಿರಿಕಿರಿಗಳಿಗೆ ಹೆಚ್ಚು ಗುರಿಯಾಗುತ್ತದೆ. ಕಾಲ್ಬೆರಳ ಉಗುರುಗಳು ದಪ್ಪವಾಗಬಹುದು, ಮೊದಲಿಗಿಂತ ನಿಧಾನವಾಗಿ ಬೆಳೆಯಬಹುದು ಮತ್ತು ಕ್ರೀಡಾಪಟುವಿನ ಪಾದದಂತಹ ಶಿಲೀಂಧ್ರಗಳ ಸೋಂಕಿಗೆ ಒಳಗಾಗುವ ಸಾಧ್ಯತೆಯನ್ನು ಹೆಚ್ಚಿಸಬಹುದು. ಇದಲ್ಲದೆ ಒಬ್ಬ ವ್ಯಕ್ತಿಯು ವಯಸ್ಸಾದಂತೆ ಜಂಟಿ ನಮ್ಯತೆ ಕಡಿಮೆಯಾಗುತ್ತದೆ. ಇದು ದೀರ್ಘಕಾಲದವರೆಗೆ ನಡೆಯಲು ಅಥವಾ ನಿಲ್ಲುವಲ್ಲಿ ತೊಂದರೆಗಳನ್ನು ಉಂಟುಮಾಡಬಹುದು. ವಯಸ್ಸಾದ ವ್ಯಕ್ತಿಗಳು ಈ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳಿಂದ ಉಂಟಾಗುವ ಅಸ್ವಸ್ಥತೆ ಅಥವಾ ನೋವನ್ನು ಕಡಿಮೆ ಮಾಡಲು ಆರಾಮದಾಯಕ ಮತ್ತು ಸಾಕಷ್ಟು ಬೆಂಬಲವನ್ನು ನೀಡುವ ಬೂಟುಗಳನ್ನು ಧರಿಸುವುದು ಮುಖ್ಯವಾಗಿದೆ. ನಾವು ವಯಸ್ಸಾದಂತೆ ನಮ್ಮ ಅಂತಃಸ್ರಾವಕ ವ್ಯವಸ್ಥೆಯು ಬದಲಾಗಲು ಪ್ರಾರಂಭಿಸುತ್ತದೆ. ಇದರ ಪರಿಣಾಮವಾಗಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಮುಖವಾದ ಹಾರ್ಮೋನುಗಳ ಉತ್ಪಾದನೆಯು ಕಡಿಮೆಯಾಗುತ್ತದೆ. ಈ ಬದಲಾವಣೆಗಳು ತೂಕ ಹೆಚ್ಚಾಗುವುದು, ಆಯಾಸ ಮತ್ತು ಮೂಡ್ ಸ್ವಿಂಗ್ಗಳಂತಹ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅದೃಷ್ಟವಶಾತ್ ಈ ಬದಲಾವಣೆಗಳ ಪ್ರಭಾವ ಮತ್ತು ತೀವ್ರತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಜೀವನಶೈಲಿ ಮಾರ್ಪಾಡುಗಳಿವೆ. ನಾವು ವಯಸ್ಸಾದಂತೆ ಅಂತಃಸ್ರಾವಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಒಂದು ಮಾರ್ಗವಾಗಿದೆ. ನಿಯಮಿತ ದೈಹಿಕ ಚಟುವಟಿಕೆಯು ದೇಹದಾದ್ಯಂತ ಹಾರ್ಮೋನುಗಳ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಮತ್ತು ಅವುಗಳನ್ನು ಆರೋಗ್ಯಕರ ಮಟ್ಟದಲ್ಲಿಡಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಹಾರ್ಮೋನ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಪೋಷಕಾಂಶ ದಟ್ಟವಾದ ಆಹಾರವನ್ನು ತಿನ್ನುವುದು ಸಹ ಮುಖ್ಯವಾಗಿದೆ. ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸುವುದರಿಂದ ದೇಹದಾದ್ಯಂತ ಹಾರ್ಮೋನ್ ಸಮತೋಲನವನ್ನು ಬೆಂಬಲಿಸುವ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒದಗಿಸುತ್ತದೆ. ಅಂತಿಮವಾಗಿ ಯೋಗ ಅಥವಾ ಧ್ಯಾನದಂತಹ ಚಟುವಟಿಕೆಗಳ ಮೂಲಕ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವುದರಿಂದ ಹಾರ್ಮೋನ್ ಉತ್ಪಾದನೆಯನ್ನು ನಿಯಂತ್ರಿಸಲು ಮತ್ತು ಕಾಲಾನಂತರದಲ್ಲಿ ಒಟ್ಟಾರೆ ಅಂತಃಸ್ರಾವಕ ಆರೋಗ್ಯವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ವಯಸ್ಸಾದಂತೆ
ನಮ್ಮ ದೇಹವು ಯಕೃತ್ತಿನ ಕ್ರಿಯೆಯಲ್ಲಿನ ಬದಲಾವಣೆಗಳನ್ನು ಒಳಗೊಂಡಂತೆ ಒಳಗೆ ಮತ್ತು ಹೊರಗೆ ವಿವಿಧ ಬದಲಾವಣೆಗಳನ್ನು ಅನುಭವಿಸುತ್ತದೆ. ನಮ್ಮ ಯಕೃತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ಯಕೃತ್ತಿನ ಕ್ರಿಯೆಯ ಮೇಲೆ ವಯಸ್ಸಾದ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನಾವು ವಯಸ್ಸಾದಂತೆ ಆರೋಗ್ಯಕರ ಯಕೃತ್ತಿನ ಕಾರ್ಯವನ್ನು ಹೇಗೆ ಬೆಂಬಲಿಸುವುದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ. ವಿಷವನ್ನು ಸಂಸ್ಕರಿಸುವುದು, ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಪಿತ್ತರಸವನ್ನು ಉತ್ಪಾದಿಸುವುದು, ಶಕ್ತಿ ಮತ್ತು ಹಾರ್ಮೋನುಗಳನ್ನು ಸಂಗ್ರಹಿಸುವುದು, ಕೊಬ್ಬನ್ನು ಒಡೆಯುವುದು ಮತ್ತು ಹೆಚ್ಚಿನವುಗಳಂತಹ ಅನೇಕ ಕಾರ್ಯಗಳಿಗೆ ನಮ್ಮ ಯಕೃತ್ತು ಕಾರಣವಾಗಿದೆ. ವಯಸ್ಸಾದಿಕೆಯು ಯಕೃತ್ತಿನಲ್ಲಿ ಇರುವ ಜೀವಕೋಶಗಳ ಸಂಖ್ಯೆಯಲ್ಲಿ ಇಳಿಕೆಗೆ ಕಾರಣವಾಗಬಹುದು. ಇದು ಈ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯದಲ್ಲಿ ಕುಸಿತಕ್ಕೆ ಕಾರಣವಾಗುತ್ತದೆ. ವಯಸ್ಸಿಗೆ ಸಂಬಂಧಿಸಿದ ಕಳಪೆ ಪೋಷಣೆಯು ನಿಮ್ಮ ಯಕೃತ್ತಿನ ಗೋಡೆಗಳ ಮೇಲೆ ಕೊಬ್ಬಿನ ನಿಕ್ಷೇಪಗಳನ್ನು ರೂಪಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ. ಇದು ದೀರ್ಘಕಾಲೀನ ಹಾನಿಗೆ ಕಾರಣವಾಗಬಹುದು. ಮೂತ್ರಪಿಂಡದ ಕಾರ್ಯಚಟುವಟಿಕೆಯಲ್ಲಿ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳು ನಿಮ್ಮ ಆರೋಗ್ಯದ ಮೇಲೆ ಹಲವಾರು ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು. ನಾವು ವಯಸ್ಸಾದಂತೆ ನಮ್ಮ ಮೂತ್ರಪಿಂಡಗಳು ನಮ್ಮ ದೇಹದಿಂದ ವಿಷ ಮತ್ತು ತ್ಯಾಜ್ಯವನ್ನು ತೆಗೆದುಹಾಕುವಲ್ಲಿ ಕಡಿಮೆ ಪರಿಣಾಮಕಾರಿಯಾಗುತ್ತವೆ. ಇದು ಮೂತ್ರದ ಸೋಂಕುಗಳು, ನಿರ್ಜಲೀಕರಣ ಮತ್ತು ಎಲೆಕ್ಟ್ರೋಲೈಟ್ ಅಸಮತೋಲನಕ್ಕೆ ಹೆಚ್ಚಿನ ಅಪಾಯಕ್ಕೆ ಕಾರಣವಾಗಬಹುದು. ನೀವು ವಯಸ್ಸಾದಂತೆ ಮೂತ್ರಪಿಂಡದ ಆರೋಗ್ಯವನ್ನು ಬೆಂಬಲಿಸಲು ಹೈಡ್ರೀಕರಿಸಿದ ಸ್ಥಿತಿಯಲ್ಲಿರಲು ಮತ್ತು ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ಸೇವಿಸುವುದು ಮುಖ್ಯವಾಗಿದೆ. ಆರೋಗ್ಯಕರ ಮೂತ್ರಪಿಂಡಗಳನ್ನು ಕಾಪಾಡಿಕೊಳ್ಳಲು ವ್ಯಾಯಾಮವು ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಇದು ಮೂತ್ರಪಿಂಡಗಳಂತಹ ಅಂಗಕಾರ್ಯಗಳ ಮೇಲೆ ತೆರಿಗೆಯನ್ನು ಉಂಟುಮಾಡುವ ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ವೈದ್ಯರಿಗೆ ನಿಯಮಿತ ಭೇಟಿಗಳನ್ನು ಶಿಫಾರಸು ಮಾಡಲಾಗುತ್ತದೆ, ಇದರಿಂದ ನಿಮ್ಮ ಮೂತ್ರಪಿಂಡದ ಕಾರ್ಯಚಟುವಟಿಕೆಯಲ್ಲಿ ಯಾವುದೇ ಅಸಹಜತೆಗಳು ಅಥವಾ ಸಮಸ್ಯೆಗಳನ್ನು ಸರಿಯಾದ ಚಿಕಿತ್ಸೆಗಾಗಿ ಸಾಕಷ್ಟು ಮುಂಚೆಯೇ ಕಂಡುಹಿಡಿಯಬಹುದು. ವಯಸ್ಸಾದಂತೆ ಅವರ ದೇಹವು ವಿವಿಧ ಬದಲಾವಣೆಗಳಿಗೆ ಒಳಗಾಗುತ್ತದೆ. ಸ್ನಾಯುವಿನ ದ್ರವ್ಯರಾಶಿ ಮತ್ತು ಟೋನ್ ನಷ್ಟವು ಹೆಚ್ಚು ಪ್ರಭಾವಶಾಲಿ ಬದಲಾವಣೆಗಳಲ್ಲಿ ಒಂದಾಗಿದೆ. ಒಬ್ಬರ 20 ಮತ್ತು 30ರ ಹರೆಯದಲ್ಲಿ ಸ್ನಾಯುವಿನ ದ್ರವ್ಯರಾಶಿ ಮತ್ತು ಶಕ್ತಿಯ ವಿಷಯದಲ್ಲಿ ದೇಹವು ವಿಶಿಷ್ಟವಾಗಿ ಉತ್ತುಂಗದಲ್ಲಿದೆ. ಆದಾಗ್ಯೂ ಆ ಹಂತದ ನಂತರ ಅದು ಸ್ಥಿರವಾಗಿ ಕುಸಿಯಲು ಪ್ರಾರಂಭಿಸುತ್ತದೆ. ಸ್ನಾಯುವಿನ ದ್ರವ್ಯರಾಶಿಯಲ್ಲಿನ ಈ ಇಳಿಕೆಯು ಹೆಚ್ಚಿದ ಆಯಾಸ, ಕಡಿಮೆ ಚಲನಶೀಲತೆ ಮತ್ತು ವಯಸ್ಸಾದ ಇತರ ದೈಹಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅದೃಷ್ಟವಶಾತ್ ವಯಸ್ಸಾದ ವಯಸ್ಕರಿಗೆ ಕೆಲವು ಸ್ನಾಯು ಟೋನ್ ಅನ್ನು ನಿರ್ವಹಿಸಲು ಅಥವಾ ಪುನಃಸ್ಥಾಪಿಸಲು ಕೆಲವು ಮಾರ್ಗಗಳಿವೆ. ನಿಮ್ಮ ವಯಸ್ಸಾದಂತೆ ಆರೋಗ್ಯಕರ ಸ್ನಾಯುಗಳನ್ನು ಕಾಪಾಡಿಕೊಳ್ಳಲು ವ್ಯಾಯಾಮವು ಅತ್ಯಂತ ಅಗತ್ಯವಾದ ಅಂಶಗಳಲ್ಲಿ ಒಂದಾಗಿದೆ. ಸಾಧ್ಯವಾದರೆ ಕ್ಯಾಲಿಸ್ಟೆನಿಕ್ಸ್ ಅಥವಾ ತೂಕ ಅಥವಾ ಬ್ಯಾಂಡ್ಗಳೊಂದಿಗೆ ಪ್ರತಿರೋಧ ತರಬೇತಿಯಂತಹ ತೂಕ ಬೇರಿಂಗ್ ವ್ಯಾಯಾಮಗಳನ್ನು ಒಳಗೊಂಡಿರುವ ಚಟುವಟಿಕೆಗಳನ್ನು ಆಯ್ಕೆ ಮಾಡಿ. ಹೆಚ್ಚುವರಿಯಾಗಿ, ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಸಮತೋಲನವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ವಯಸ್ಸಾದ ಕಾರಣ ದುರ್ಬಲಗೊಂಡ ಸ್ನಾಯುಗಳ ಕಾರಣದಿಂದಾಗಿ ಬೀಳುವಿಕೆ ಮತ್ತು ಇತರ ಸಂಭಾವ್ಯ ಗಾಯಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಮಾನವನ ಮೆದುಳು ನಂಬಲಾಗದಷ್ಟು ಸಂಕೀರ್ಣ ಮತ್ತು ಶಕ್ತಿಯುತ ಅಂಗವಾಗಿದ್ದು, ಅದು ವಯಸ್ಸಿನ ಬದಲಾವಣೆಗಳಿಂದ ಪ್ರಭಾವಿತವಾಗಿರುತ್ತದೆ. ನಾವು ವಯಸ್ಸಾದಂತೆ ಬೆಳೆದಂತೆ ನಮ್ಮ ಅರಿವಿನ ಕಾರ್ಯಗಳು ನಿಧಾನವಾಗಬಹುದು ಮತ್ತು ಪ್ರಕ್ರಿಯೆಗೊಳಿಸಲು ಹೆಚ್ಚು ಕಷ್ಟಕರವಾಗಬಹುದು. ಇದು ಮಾಹಿತಿಯನ್ನು ನೆನಪಿಟ್ಟುಕೊಳ್ಳುವುದು, ಸಮಸ್ಯೆ ಪರಿಹಾರ ಮತ್ತು ನಿರ್ಧಾರ ತೆಗೆದುಕೊಳ್ಳುವುದು ಮುಂತಾದ ಕಾರ್ಯಗಳಲ್ಲಿ ತೊಂದರೆಗೆ ಕಾರಣವಾಗಬಹುದು. ಅರಿವಿನ ಕಾರ್ಯದಲ್ಲಿನ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನಾವು ವಯಸ್ಸಾದಂತೆ ಅರಿವಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ಅರಿವಿನ ಕ್ರಿಯೆಯಲ್ಲಿ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳು ಸಾಮಾನ್ಯವಾಗಿ ಕಾಲಾನಂತರದಲ್ಲಿ ಕ್ರಮೇಣ ಸಂಭವಿಸುತ್ತವೆ, ಆದರೆ ವ್ಯಕ್ತಿಗಳು ತಮ್ಮ 60 ಅಥವಾ 70ರ ವಯಸ್ಸು ತಲುಪಿದಾಗ ಹೆಚ್ಚು ತೀವ್ರವಾಗಬಹುದು. ಜ್ಞಾಪಕ ಸಮಸ್ಯೆಗಳು ಸಾಮಾನ್ಯವಾಗಿ ವಯಸ್ಸಾದ ಮೊದಲ ಚಿಹ್ನೆಗಳಾಗಿವೆ. ಮರುಪಡೆಯುವಿಕೆಯ ಕಡಿಮೆ ವೇಗವು ಆರಂಭಿಕ ಗಮನಿಸಬಹುದಾದ ಲಕ್ಷಣಗಳಲ್ಲಿ ಒಂದಾಗಿದೆ. ಆದಾಗ್ಯೂ, ಭಾಷಾ ಕೌಶಲ್ಯಗಳು, ಗಮನ ವ್ಯಾಪ್ತಿ ಮತ್ತು ದೃಶ್ಯ ಪ್ರಕ್ರಿಯೆಯಂತಹ ಇತರ ಮಾನಸಿಕ ಸಾಮರ್ಥ್ಯಗಳು ಸಹ ಕಾಲಾನಂತರದಲ್ಲಿ ಹದಗೆಡಬಹುದು. ಕೊನೆಯಲ್ಲಿ, ಆರೋಗ್ಯಕರ ವಯಸ್ಸಾದಿಕೆಯನ್ನು ಸಾಧಿಸುವುದು ಮಾತ್ರವಲ್ಲ, ಇದು ಹೆಚ್ಚು ಲಾಭದಾಯಕವಾಗಿದೆ. ಆರೋಗ್ಯಕರ ಜೀವನವನ್ನು ನಡೆಸುವುದು ನಿಮ್ಮ ವಯಸ್ಸಿನ ಹೊರತಾಗಿಯೂ ಸುಧಾರಿತ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ತರಬಹುದು. ಆರೋಗ್ಯಕರವಾಗಿ ತಿನ್ನುವುದು, ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ಸಾಕಷ್ಟು ನಿದ್ರೆ ಪಡೆಯುವುದು ನಾವು ವಯಸ್ಸಾದಂತೆ ನಮ್ಮ ದೇಹವನ್ನು ಬೆಂಬಲಿಸುವ ಅಡಿಪಾಯದ ಹಂತಗಳಾಗಿವೆ. ಒತ್ತಡವನ್ನು ನಿರ್ವಹಿಸಲು ಮತ್ತು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಾಮಾಜಿಕ ಸಂಪರ್ಕಗಳನ್ನು ಕಾಪಾಡಿಕೊಳ್ಳಲು ಸ್ವಯಂ ಆರೈಕೆಗಾಗಿ ಸಮಯ ತೆಗೆದುಕೊಳ್ಳುವುದು ಸಹ ಅತ್ಯಗತ್ಯವಾಗಿರುತ್ತದೆ. ಅದು ನಮಗೆ ಹೆಚ್ಚು ಕಾಲ ಚೆನ್ನಾಗಿ ಬದುಕಲು ಸಹಾಯ ಮಾಡುತ್ತದೆ.